ಹೊರಗಡೆ ತಗೊಂಡಾಗ ಜಾಮೂನು ಎಷ್ಟು ಪರ್ಫೆಕ್ಟಾಗಿರುತ್ತೋ ಅದೇ ರೀತಿ ಮನೆಯಲ್ಲಿ ಯಾವ ರೀತಿ ಮಾಡೋದಂತ ನೋಡೋಣವಾ. ಜಾಮೂನ್ ಪಾಕಕ್ಕೆ ಹಾಕಿದ್ಮೇಲೆ ಹೊಡ್ಕೊಂಡ್ಬಿಡೋದಾಗಲಿ, ಸಾಫ್ಟಾಗಿ ಆಗೋಗೋದಾಗಲಿ, ಇಲ್ಲ ಒಳಗಡೆವರೆಗೂ ಬೆಂದಿಲ್ಲ ಅನ್ನೋದಾಗಲಿ ಏನೂ ಇಲ್ಲ. ಎಕ್ಸಾಕ್ಟ್ ಅಂಗಡಿಯಲ್ಲಿ ತಂದ ಜಾಮೂನ್ ಎಷ್ಟು ಜ್ಯೂಸಿಯಾಗಿ ಒಳಗಡೆವರೆಗೂ ಬೆಂದಿರುತ್ತೋ ಅದೇ ರೀತಿ ಜಾಮೂನ್ ಮಾಡೋಣವಾ. ಮೊದಲಿಗೆ ನಿಮ್ಮ ಹತ್ರ ಇರೋವಂಥ ಯಾವುದೇ ಬ್ರ್ಯಾಂಡ್ದು ಜಾಮೂನ್ ಮಿಕ್ಸ್ನ ತಗೊಂಡು ಅಳತೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಇರೋವಂಥ ಯಾವುದಾದ್ರೂ ಕಪ್ಪು ಅಥವಾ ಗ್ಲಾಸ್ನ ತಗೊಂಡು ಈ ಜಾಮೂನ್ ಮಿಕ್ಸ್ ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು. ನಾನಿಲ್ಲಿ 1 ಕಪ್ಪಷ್ಟು ಜಾಮೂನ್ ಮಿಕ್ಸ್ನ ತಗೊಂಡು ಒಂದು ಅಗಲವಾಗಿರೋ ಅಂಥ ಪ್ಲೇಟು ಅಥವಾ ಪಾತ್ರೆಗೆ ಹಾಕ್ಕೊಂಡು ಈ ಉಂಡೆ ಥರ ಇರುತ್ತಲ್ಲ ಈ ಜಾಮೂನ್ ಮಿಕ್ಸಲ್ಲಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೊಡ್ಕೊಂಡ್ಬಿಡಬೇಕು. ನಂತರ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ಸ್ವಲ್ಪನೇ ತಗೊಂಡು ಈ ಹಿಟ್ಟನ್ನು ತುಂಬ ಗಟ್ಟಿಯಾಗಲ್ದೆ ಸ್ವಲ್ಪ ಕೈಗೆ ಅಂಟ್ತಾ ಇದೆ ಅನ್ನೋ ಥರನೇ ಮಿಕ್ಸ್ ಮಾಡ್ಕೋಬೇಕು. ಈ ಹಿಟ್ಟನ್ನು ಚಪಾತಿ ಹಿಟ್ಟು ನಾದದಂಗೆ ನಾದಬಾರ್ದು, ನಾದಿದ್ರೆ ಜಾಮೂನ್ ಚೆನ್ನಾಗಿ ಬರಲ್ಲ. ಜಸ್ಟ್ ಬೆರಳುಗಳಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಕೈಗೆ ಈ ರೀತಿ ಅಂಟ್ತಾ ಇದ್ರೂ ಪರವಾಗಿಲ್ಲ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಒಣಗಕ್ಕೆ ಬಿಡ್ತೀರಾ. ಮೇಲೆ ಒಂದು ಬೌಲ್ನ ಮುಚ್ಚಿಟ್ಟು ಒಂದು 10 ನಿಮಿಷ ಬಿಡಬೇಕು. ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ನಾನು ಗುಲಾಬ್ ಜಾಮೂನ್ ಮಿಕ್ಸ್ ತಗೊಂಡಿದ್ದೆ ಅಲ್ಲ, ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಹಾಗೆ 2 ಕಪ್ಪಷ್ಟು ನೀರನ್ನ ಸಹ ಹಾಕ್ಕೋಬೇಕು. ಈ ಅಳತೆಯಲ್ಲಿ ಮಾಡಿದ್ರೆ ನಾವು ಮಾಡಿರೋ ಪಾಕ ಹಾಗೆ ನಾವು ಮಾಡಿರೋ ಅಂಥ ಜಾಮೂನ್ಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಜಾಮೂನ್ ಜಾಸ್ತಿ ಇರುತ್ತೆ, ಪಾಕ ಕಡಿಮೆ ಆಗೋಗುತ್ತೆ, ಅಥವಾ ಪಾಕ ಜಾಸ್ತಿ ಆಗೋಗಿ ಜಾಮೂನ್ ಕಡಿಮೆ ಆಗೋಗುತ್ತೆ. ಈ ರೀತಿ ಆಗ್ದಿರ ನಾನು ಹೇಳಿರೋ ಅಳತೆ ತಗೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಈ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಸಕ್ಕರೆ ಕರಗೋವರೆಗೂ ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೆರಳಲ್ಲಿ ಈ ರೀತಿ ಪಾಕನ ಚೆಕ್ ಮಾಡಿದಾಗ ಒಂದು ಸ್ವಲ್ಪ ಅಂಟಾಗಿ ಸಿಗಬೇಕು, ಅಂದರೆ ಆಯಿಲ್ ಥರ ಅನಿಸ್ಬೇಕು. ಅಲ್ಲಿವರೆಗೂ ಕುದಿಸ್ಕೊಂಡು ಏಲಕ್ಕಿ ಪುಡಿನ ಸಹ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿ ಸೈಡಿಗೆ ತೆಗೆದಿಟ್ಕೋಬೇಕು. ಇನ್ನೊಂದು ಕಡೆ ಎಣ್ಣೆ ಸಹ ಬಿಸಿಯಾಗಕ್ಕೆ ಬಿಟ್ಟಿದ್ದೆ. ಎಣ್ಣೆ ತುಂಬ ಬಿಸಿ ಆಗಿರಬಾರ್ದು, ಅದು ನೆನಪಿರಲಿ. ನೋಡಿ, ನಾವು ನೆನೆಸಿಟ್ಟಿದ್ದ ಹಿಟ್ಟು ಸಹ ಸೈಜಲ್ಲಿ ಡಬಲ್ ಆಗಿ ಎಷ್ಟು ಗೂಡಾಗಿ ಕಾಣಿಸ್ತಾ ಇದೆ ಅಂತ. ಹಿಂಗಿದ್ರೆ ಸಕ್ಕರೆ ಪಾಕ ಜಾಮೂನ್ ಒಳಗಡೆವರೆಗೂ ಚೆನ್ನಾಗಿ ಹೀರ್ಕೊಂಡು ಜ್ಯೂಸಿಯಾಗಿ ಬರುತ್ತೆ. ಇನ್ನು ಈ ಜಾಮೂನ್ ರೆಡಿ ಮಾಡ್ಕೊಳ್ಳೋದು ಸಹ ಇಂಪಾರ್ಟೆಂಟ್. ಜಸ್ಟ್ 1-2 ಸರಿ ಅಂಗೈಯಲ್ಲಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ಮೇಲೇ ಮತ್ತೆ ನೀಟಾಗಿ ಈ ರೀತಿ ಬಾಲ್ ಶೇಪಲ್ಲಿ ಮಾಡ್ಕೋಬೇಕು. ಎಲ್ಲೂ ಕ್ರ್ಯಾಕ್ಸ್ ಇರಬಾರ್ದು, ಅದನ್ನು ನೋಡ್ಕೊಳ್ಳಿ. ಇನ್ ಕೇಸ್ ಕ್ರ್ಯಾಕ್ಸ್ ಬರ್ತಾನೆ ಇದೆ ಅಂದರೆ ನೀವು ಹಾಕಿರೋ ಹಾಲು ಕರೆಕ್ಟಾಗಿ ಸರಿ ಹೋಗಿರಲ್ಲ ಅಂತಾನೆ. ನೋಡಿ, ಇನ್ನೂ ಒಂದು ತೋರಿಸ್ತಾ ಇದ್ದೀನಿ. ಬೇಕಾಗಿರೋಷ್ಟು ಹಿಟ್ಟನ್ನ ತಗೊಂಡು ಅಂಗೈಯಲ್ಲಿ 1-2 ಸಾರಿ ಪ್ರೆಸ್ ಮಾಡ್ತಾ ರೋಲ್ ಮಾಡಿಕೊಂಡು ನಂತರ ಮೇಲೇ ಈ ರೀತಿ ಕ್ರ್ಯಾಕ್ಸ್ ಏನೂ ಇಲ್ದಿರ ಉಂಡೆಗಳನ್ನ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಬ್ಯಾಚಿಗೆ ಆಗೋಷ್ಟು ಜಾಮೂನುಗಳನ್ನ ರೆಡಿ ಮಾಡಿಕೊಂಡು ಮಿಕ್ಕಿರೋ ಹಿಟ್ಟಿಗೆ ಒಂದು ಬೌಲ್ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಸಹ ಮೀಡಿಯಮಾಗಿ ಕಾದಿದೆ. ಈಗ ಒಂದೊಂದೇ ಜಾಮೂನನ್ನ ಹಾಕ್ಕೋಬೇಕು. ಜಾಮೂನ್ ಮಾಡೋವಾಗ ಎಣ್ಣೆ ಕಾಯಿಸೋದು ಸಹ ತುಂಬ ಮುಖ್ಯ. ತುಂಬ ಎಣ್ಣೆ ಕಾದೋಗ್ಬಿಟ್ಟಿದ್ರೆ ಜಾಮೂನ್ ಒಳಗಡೆ ಬೆಂದಿರಲ್ಲ, ಮೇಲೆ ಮಾತ್ರ ಫುಲ್ ಡಾರ್ಕ್ ಕಲರ್ ಬಂದುಬಿಡತ್ತೆ. ಇನ್ ಕೇಸ್ ಎಣ್ಣೆ ಕಾಯ್ದಿರನೇ ಹಾಕಿಬಿಟ್ರೆ ಕ್ರ್ಯಾಕ್ಸ್ ಬಿಟ್ಕೊಂಡ್ಬಿಡತ್ತೆ, ಆ ರೀತಿ ಆಗುತ್ತೆ. ಪ್ರತಿಯೊಂದು ಬ್ಯಾಚ್ ಜಾಮೂನ್ ಹಾಕಿದಾಗೂ ಎಣ್ಣೆ ಹದವಾಗಿ ಕಾದಿರಬೇಕು. ಜಾಮೂನ್ ಹಾಕಿದ್ಮೇಲೆ ಒಂದು ಜಾಲರಿ ಸಹಾಯದಿಂದ ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದರೆ ಎಲ್ಲ ಕಡೆ ಒಂದೇ ಕಲರಲ್ಲಿ ಬೇಯುತ್ತೆ. ಈ ಪ್ರೋಸೆಸ್ ಎಲ್ಲ ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವೆಷ್ಟೇ ಜಾಮೂನ್ ಹಿಟ್ಟನ್ನು ಚೆನ್ನಾಗಿ ಕಲಸಿದ್ರೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ಪಾಕಕ್ಕೆ ಹಾಕಿದಾಗ ಮತ್ತೆ ಅದು ಕ್ರ್ಯಾಕ್ಸ್ ಬಿಟ್ಕೊಂಡ್ಬಿಡೋದು, ಇಲ್ಲ ಸಾಫ್ಟ್ ಆಗೋಗೋದು, ಹಂಗಾಗುತ್ತೆ. ಎಣ್ಣೆಯಿಂದ ಜಾಮೂನ್ನ ತೆಗೆದಾಗ ಅದೊಂದು ಸ್ವಲ್ಪ ಡಾರ್ಕ್ ಕಲರಲ್ಲಿ ಇರಬೇಕು. ಮತ್ತು ನಾವು ಪಾಕಕ್ಕೆ ಹಾಕಿದಾಗ ಜಾಮೂನ್ ಎಲ್ಲ ಪಾಕನ ಹೀರ್ಕೊಂಡು ಒಂದು ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗುತ್ತೆ. ಸೊ ಈಗ ಈ ಬಿಸಿ ಬಿಸಿ ಆಗಿರೋ ಅಂಥ ಜಾಮೂನ್ನ ಸ್ವಲ್ಪ ಬೆಚ್ಚಗಿರೋ ಅಂಥ ಪಾಕಕ್ಕೆ ಹಾಕಬೇಕು. ನೆನಪಿರಲಿ, ಪಾಕನೂ ತುಂಬ ಬಿಸಿ ಇದ್ದು ಜಾಮೂನು ತುಂಬ ಬಿಸಿ ಇದ್ದರೆ ಬೇಗ ಸಾಫ್ಟ್ ಆಗೋಗುತ್ತೆ. ಇಲ್ಲ ಪಾಕ ಪೂರ್ತಿ ತಣ್ಣಗಾಗೋಗಿದೆ ಅಂದರೆ ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಾದ್ಮೇಲೆ ಜಾಮೂನ್ನ ಹಾಕ್ಕೊಳ್ಳಿ. ಪಾಕ ಪೂರ್ತಿ ತಣ್ಣಗಿದ್ದರೂ ಜಾಮೂನು ತಣ್ಣಗಿದೆ ಅಂದರೆ
ಈ ಜಾಮೂನ್ ಇರುತ್ತಲ್ಲ ಅದು ಪಾಕನ ಸರಿಯಾಗಿ ಹೀರ್ಕೊಳ್ಳಲ್ಲ. ನೋಡಿ ನನಗೆ ಇನ್ನೊಂದು ಕಡೆ 2ನೇ ಬ್ಯಾಚ್ ಸಹ ರೆಡಿ ಆಯಿತು. ಎಲ್ಲ ಜಾಮೂನುಗಳು ಈಕ್ವಲ್ ಆಗಿ ಬೆಂದಿದೆ, ಒಂದೇ ಕಲರಲ್ಲಿದೆ, ನೋಡ್ತಾ ಇರ್ಬೋದು. ನಾನು ಮೊದಲಿಗೆ ಹಾಕ್ಕೊಂಡಿದ್ನಲ್ಲ ಆ ಜಾಮೂನು ಸಹ ಈ ಸಕ್ಕರೆ ಪಾಕನ ಹೀರ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ನೋಡಿ. ಒಳಗಡೆವರೆಗೂ ಪರ್ಫೆಕ್ಟಾಗಿ ಬೆಂದಿದೆ, ಜ್ಯೂಸಿಯಾಗೂ ಸಹ ಬಂದಿದೆ. ಜಾಮೂನ್ ಇಷ್ಟಪಡದೇ ಇರೋರಂತೂ ಇರೋದೇ ಇಲ್ಲ. ಆದರೆ ಯಾವಾಗ ಮಾಡಿದ್ರು ಒಂದೇ ರೀತಿ ಈ ರೀತಿ ಜ್ಯೂಸಿಯಾಗಿ ಬರಬೇಕಂದ್ರೆ ಇದೇ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.